ಮಚ್ಚ ಬಂದವನೇ ಹಿಂದೆ ಗಾಡಿ ತಳ್ತವನೆ. ಅವ್ನು ಗಾಡಿ ಕಾಣಿಸ್ತಿದೆ ಅನ್ಕೊಂತೀನಿ, ಕಾಣಿಸಿಲ್ಲ ಅಂದರೆ ತಳ್ತವನೆ ಪಾಪ. ಎಲ್ಲಿಂದನೋ ಅಲ್ಲಿ ಕೂಡ್ಲಿಗೇಟ ಐಶ್ವರ್ಯ ಕೃಷ್ಣ ಲೇಔಟ್ ಹತ್ರ ಇದ್ದ, ಅಲ್ಲಿಂದ ತಳ್ಕೊಂಬಂದವನೆ. ಹೋಗೋಣ ಬೇಗಣ, ಎಲ್ಲ ಟೈಮಲ್ಲೂ ಇದೇ ಥರ ಮಾಡ್ಕೊಂಡು ಗೊತ್ತಂತೀರ. ವೈಟ್ ಬೋರ್ಡ್ ಕಾರ್ಗಳು ಎಷ್ಟು ಗುರು, ಓಡ್ಸೋಕೆ ಬರಲಿಲ್ಲ ಅಂದ್ರೆ ರೋಡಲ್ಲಿ ತೊಗೊಂಬಂದ್ಬಿಡ್ತಾರೆ, ನಮ್ಮ ಪ್ರಾಣಗಳು ಇಡ್ತಾರೆ. ಫಸ್ಟೇ ಗಾಡಿ ಆಫ್ ಆಗಿ ಸೈಕ್ ಆಗಿದ್ದೀನಿ, ಇದರಲ್ಲಿ ಬೇರೆ ಇವನು ಹೋಗೋಕ್ಕೆ ಅಳ್ತವನೆ. ರೋಡ್ ನೋಡಿ ಅಷ್ಟು ಫ್ರೀ ಇದ್ರೂ ಹೋಗ್ತಾನೆ ಇಲ್ಲ ಇವನು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಫಸ್ಟೇ ಸಖತ್ತು ಟೆನ್ಷನಲ್ಲಿದ್ದೀನಿ ಗಾಡಿ ಈ ಥರ ಆಗಿದ್ದಕ್ಕೆ. ಏನು ಮಾಡೋದು ಗುರು ಇವ್ರನ್ನ. ಇಲ್ಲೇ ಬಂತು ಬಾ ಬೇಗ, ಸ್ವಲ್ಪ ದೂರ ಅಷ್ಟೇ, ಇಲ್ಲೇ ಟರ್ನಿಂಗಲ್ಲಿ ತಗೋಬೋದು. ಪಾಪ ಎಷ್ಟು ಕಷ್ಟಪಡ್ತವನೆ ಹೇಳಕ್ಕೆ. ಮುಂದೈತೆ ಬರೋ. ಫೈನಲಿ ಸರ್ವಿಸ್ ಸೆಂಟರ್ ಹತ್ರ ಎಂಟರ್ ಆಗಿದ್ದೀನಿ. ಏನಾಯ್ತಾ? ಹಾ ಬಿಡು ಬಿಡು ಬಿಡು. ಸ್ವಲ್ಪ ದೂರ ತಳ್ಕೊಂಡ್ರೆ खत्म काटे आवला. ಇರ್ಲಿ ಇರ್ಲಿ ಯಾಕೆ ತಳ್ಳು. ಇರು ಇರು ಹಿಂಗೆ ಹೇಳ್ಕೊಳತ್ತೆ. ಗೇರಲ್ಲಿದೆ ಗಾಡಿಯಲ್ಲಿ. ಇಲ್ಲ ಇಲ್ಲ ಅದು ಲಾಕ್ ಆಗಿಲ್ಲ, ನಾನು ಇವಾಗ ಗೇರ್ಗೆ ಹಾಕಿಲ್ಲ, ಹಿಂದೆ ಹೋಗುತ್ತೆ ಗಾಡಿ. ಇಲ್ಲ ತಗೊಂತ ಇಲ್ಲ. ವಿನಾಯಕ ಕಾಲ್ ಮಾಡಿ ಕೇಳಿಸಿದ್ದೆ ಸೌಂಡು, ತಗೋಬೋಣ ಅಂತ. ಕುಡಿಯೋಣ ಹಾಕ್ಸ್ಬಿಡ್ರ. ಗ್ಯಾಸ್ ಏನಾಗಿಲ್ಲ, ಗ್ಯಾಸ್ ಇದೆ. ಏನು ಬೆಳಗ್ಗೆ ಸಾಕು. ಏಟ್ ಬಿಡ್ರಿ ಬಿಸ್ ನೋಡ್ಬೇಕಿತ್ತು. ಬಿಸ್ ನೋಡಿದೆ, ಅದು ಚೆನ್ನಾಗೈತಾ? ಹಾಂ ಕರೆಕ್ಟಾಗಿ ಆಯ್ತಾ? ಹಾಂ ಏನೋ ಗಮನ ಚೆಕ್ ಮಾಡ್ಬೇಕು ನೋಡಿ. ಒಂದು ಕಾರ್ಡ್ ಹಾಕ ಅಂದರೆ ಓಪನ್ ಮಾಡ. ನ್ಯೂಟ್ಲು ತೋರಿಸಲ್ಲ ಇದರಲ್ಲಿ. ಯಾವ ಗಾಡಿ
ತಳ್ಳಿದ್ರೆ ಸ್ಟಾರ್ಟ್ ಆಗ್ತಲ್ಲ ಮಾಡೋಣ. ಗೊತ್ತಿಲ್ಲ ಕಣ, ತಳ್ಳಿ ನೋಡ್ಲಿಲ್ಲ. ಆದ್ರೆ ಎಲ್ಲಿ ನಾನು ಒಬ್ಬನೇ ಎಲ್ಲಿ ತಳ್ಳೋಣ ಅಂತ. ಇವನಿಗೂ ಕೆಲಸ ಗೊತ್ತಿಲ್ಲ. ಇವನಿಗೂ ಕೆಲಸ. ಇವನು ಅವನೇ ಯಾವಾಗಲೂ ಮಾಡೋದು ನಮ್ಮ ಗಾಡಿ ಎಲ್ಲ ರೆಡಿ ಮಾಡೋದು ಅವನೇ, ಯಾವಾಗಲೂ ಮಾಡೋದು ಅವನೇ. ಲಾಸ್ಟ್ ಟೈಮು ಯಾವುದೋ ಹೊಸ ಹುಡುಗನ ಬಿಟ್ಟಿದ್ರು, ಏನು ಮಾಡೋದನ್ನ ಏನೋ ಗೊತ್ತಿಲ್ಲ. ಆಯಿಲ್ ಫಿಲ್ಟ್ರ್ ಏರ್ ಫಿಲ್ಟ್ರ್ ಚೇಂಜ್ ಮಾಡೋಕೆ ಮಾಡಿದ್ರು. ಹಿಂದೆ ಹೋಗ್ಲಾ? ಹಿಂದೆ ಏನೋ ಹಾಕಿದ್ದಾರೆ ಅಣ್ಣ, ಸ್ವಲ್ಪ ಸೈಡ್ ಬೇಡ. ಬಿಡ ಹಿಂಗೆ ತಳ್ಳೋ ಅಲ್ಲಿವರೆಗೂ. ಕುಡ್ಕ ಬಾ, ಕುಡ್ಕ ಬಾ. ತಗೋಣ, ದಬಾಸೆ ತಗೋಬೇಕಣ್ಣ. ಜಾರ್ತಿ ತಗೊಳ್ಳಿ. ಇಷ್ಟು ತಳಿದ್ರೆ ಸ್ಟಾರ್ಟ್ ಆಗೋದು. ಹ್ಞೂ ಆಯ್ತು, ಈಗ ಹಾಕೋ. ದಬಾಸೆ ತಗೋಬೇಕಣ್ಣ. ದಬಾಸೆ ತಳ್ಳಿ ಜಾರತಿ ಇಲ್ಲಿ. ಗಾಡಿಲೆ ಹಿಂದೆ ಒಂದು ಸ್ವಲ್ಪ ಹಿಂದ್ಗಡೆ ಹಿಂದಕ್ಕೆ ರಿವರ್ಸ್ ಹಾಕಿದ್ರೆ ಇದಾಗಲ್ಲ. ರಿವರ್ಸ್ ಗೇರಲ್ಲ, ಅದು ಲೂಸ್ ಆಗಿದೆ ಬಿಡ. ಇದೆ ಅಲ್ಲೇ ಹಾಕೋ. ಇಳಿಸಿದ್ನಲ್ಲೇ ಗೇರಲ್ಲಿದೆ, ಸೆಕೆಂಡ್ ಗೇರಲ್ಲಿ ಬಿಡು. ಸಾಕು 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 ಬಿಡು. ಹಾಂ ಸ್ವಲ್ಪ ತಳಿ ನೋಡೋಣ. ಇದು ಸ್ಟಾರ್ಟ್ ಮಾಡಿದ್ರೆ ಲಗೇಜ್ ಗಾಡಿ ಸೌಂಡ್ ಬರಲ್ವಾ, ಆ ಥರ ಬರ್ತೈತೆ. ಗೊತ್ತಾಯ್ತು. ಇಷ್ಟನಾ? ಇಷ್ಟನಾ? 2 ಗಂಟೆಗೆ ಬಂದು ನಿಲ್ಸಿದ್ದೀನಿ. 5 ಗಂಟೆ ಗಾಡಿ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಹೆಂಗಿರ್ಬೇಡ. ದಿಗ್ಗು ದಿಗ್ಗು ಅಂತ ಜಾಮ್ ಐತಿ. ಬಿಟ್ಬಿಟ್ಟು ಚೆಕ್ ಮಾಡಬೇಕು. 1 ಕ್ಲಚ್ಚು 2 ಚೆಕ್ ಮಾಡಬೇಕು. 1 ಕ್ಲಚ್ ಜಾಮಿಂಗ್ ಆಗಿ ಶಾಪ್ ಜಾಮ್ ಆಗಿ ಚೆಕ್ ಮಾಡಬೇಕು. ಫುಲ್ ಟೈಟ್ ಆಗಿಬಿಟ್ಟೈತೆ. ಜಾಮ್ ಆಗಿ 1 ಕ್ಲಚ್ ಜಾಮ್ ಆಗಿಲ್ಲ ಅಂದರೆ ಶಾಪ್ ಜಾಮ್ ಆಗಿರ್ತದೆ. ನಾಳೆ ಬೆಳಗ್ಗೆ ಸಾಫ್ಟು. ಹಾಂ ಸಾಫ್ಟಲ್ಲ ಕರೆಂಟಿಗೆ ನೋಡಿ ಜಾಮ್ ಆಗಿರ್ಬೇಕು. ಏನಕ್ಕೆ ಹಂಗಾಗಿದೆ? ಕ್ರ್ಯಾಂಕ್ ಶಾಫ್ಟ್ ಅದೇ ನಾಳೆ ಉಚಿತ ಮೇಲೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಕರೆಕ್ಟಾಗಿ ಹೇಳೋಕ್ಕಾಗುತ್ತೆ ನನಗೆ. ಕ್ರ್ಯಾಂಕ್ ಶಾಫ್ಟ್ ಅಲ್ಲ, ಅದು ಡಿಸ್ಕೋಡ್ ಏನಿದೆ. ಈ ಕಡೆ 1 ಕ್ಲಚ್ ಏನಾಗಿದ್ದರೆ ಈಸಿಯಾಗಿ ಆಗ್ಬಿಡ್ತಾನೆ. ಶಾಪ್ ಏನಾರ ಹೋಗಿದ್ರೆ ಪೂರ್ತಿ ಇಂಜಿನ್ ನೋಡ್ಕೊಂಡು ಇದು ಮಾಡ್ಬೇಕು. ಆಫ್ ಮಾಡೋದು ಗೊತ್ತಾಯ್ತು, ಇಂಜಿನ್ ಎಲ್ಲ ಬಿಸಿ ಮಾಡ್ಬೇಕಂತ. 1 ಕ್ಲಚ್ ಏನಾರು ಹೋಗಿದೆ ಆಲ್ಮೋಸ್ಟ್ ಎಷ್ಟು ಆಗ್ತದೆ ಅರೇಂಜ್ ಮಾಡಬೇಕು. ಅರೇಂಜ್ ಮಾಡಬೇಕು. ನಿಮ್ಗೆ ಗೊತ್ತಿರುತ್ತಲ್ವ ಈಗ